ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇರಣಾಸ್ ಗುಡ್ ಲೈಫ್. ಇದು ಫ್ರೈಡೇದು ಮಿನಿ ವ್ಲಾಗ್. ಇದರಲ್ಲಿ ತುಂಬ ರೆಸಿಪೀಸ್ ಬಂದಿದೆ. ನಾನು ಐಸ್ ಕ್ರೀಮ್ ಕೂಡ ಮಾಡಿದ್ದೀನಿ. ಎಂಡ್ ತನಕ ವಿಡಿಯೋ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಬನ್ಸ್ ಮಾಡಿದೆ, ಇದ್ರ ರೆಸಿಪಿ ಬೇಕಂದರೆ ಹೇಳಿ, ಇದನ್ನು ಕೂಡ ನಾನು ಹಾಕ್ತೀನಿ. ಹಾಗೆ ಲಂಚಿಗೆ ನಾನು ತುಂಬ ಟೈಮ್ ತೊಗೊಳ್ತಾ ಇತ್ತು, ಯಾಕಂತೇಳಿ ಲೈಟ್ ಹೋಗೋದು ಬರೋದು ಮಾಡ್ತಾಯಿತ್ತು. ತುಂಬಾ ಮಳೆ ಇತ್ತು, ಆ ಕಾರಣಕ್ಕೋಸ್ಕರ. ಇದು ನಾನು ಅಲಸಂಡೆಕಾಯಿ ಬಾಜಿ ಮಾಡಿದ್ದೀನಿ. ಗೋವಾದಲ್ಲಿ ವಾಳ್ಚಿ ಬಾಜಿ ಅಂತ ಹೇಳ್ತಾರೆ. ಇದು ಅವ್ರು ಮಾಡೋದು ಸ್ವಲ್ಪ ಡಿಫ್ರೆಂಟ್, ನಾನು ಸ್ವಲ್ಪ ಮಂಗಳೂರು ಸ್ಟೈಲಲ್ಲಿ ಮಾಡಿದ್ದೀನಿ. ಪ್ರತಿಯೊಂದು ರೆಸಿಪಿದು ಇಂಗ್ರೀಡಿಯೆಂಟ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಹಾಗೆ ವೈಟ್ ಪೀಸ್ ಮತ್ತು ಬಟಾಟ ಹಾಕಿಬಿಟ್ಟು ಸಾರು ಮಾಡ್ಕೊಂಡಿದ್ದೆ. ಇದಕ್ಕೆ ನಾವು ಸ್ವೀಟ್ ಪಂಪ್ಕಿನ್ ಮತ್ತು ಕುಂಬಳಕಾಯಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಇವರು ಗೋವಾದಲ್ಲಿ ಇದಕ್ಕೆ ದೂದಿ ಅಂತ ಹೇಳ್ತಾರೆ. ಇದರದ್ದು ಖಾಲಿ ಸಾಂಬಾರು ಅಥವಾ ಹಲ್ವಾ ಮಾಡೋದೇ ಅಂತಲ್ಲ, ಇದರಿಂದ ತುಂಬಾ ತುಂಬ ರೆಸಿಪಿ ಇದ್ದಾವೆ. ನಾವು ಮುಂದೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀವಿ. ಇದ್ರದ್ದು ನಾವು ಫ್ರೈ ಮಾಡ್ಕೊಳ್ಳೋದು, ಹೇಗೆ ನಾವು ಫಿಶ್ ಫ್ರೈ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ಥರದಲ್ಲಿ. ನಾನು ಯಾವುದೇ ಥರದ್ದು ಡ್ರೈ ಮಸಾಲ ಹಾಕ್ಕೊಳ್ಳೋದಿಲ್ಲ, ಅಂದರೆ ಡ್ರೈ ಇಂಗ್ರೀಡಿಯೆಂಟ್ಸ್ ಪೌಡ್ರ್ ಆ ಥರದ್ದೆಲ್ಲ ಹಾಕ್ಕೊಳ್ಳೋದಿಲ್ಲ. ನಾನು ಪೇಸ್ಟ್ ಮಾಡ್ಕೊಂಡೇ ಹಾಕ್ಕೊಳ್ಳೋದು. ಇದರಲ್ಲಿ ನಾನು ಬ್ಯಾಡಿಗೆ ಮೆಣಸನ್ನ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಹುಳಿ ಉಪ್ಪು ಹಳದಿ ಪೌಡರ್ ಮತ್ತು ಜಿಂಜರ್ ಮತ್ತು ಗಾರ್ಲಿಕ್ಕನ್ನ ಹಾಕಿಬಿಟ್ಟು ನಾನು ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಮ್ಯಾರಿನೇಟ್ ಮಾಡಿಕೊಂಡು ಒಂದು 15 ನಿಮಿಷ ತನಕ ಸೈಡಿಗೆ ಇಟ್ಕೊಳ್ಳಿ. ಮ್ಯಾರಿನೇಷನ್ ಆದಷ್ಟು ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಇಲ್ಲಿ ಒಂದು ತವ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ನಾನು ಮೊದಲೇ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನಮ್ಮ ಮನೇಲಿ ಹೆಚ್ಚಾಗಿ ನಾವು ಕೊಕೊನಟ್ ಆಯಿಲ್ನ ಬಳಸೋದು ಅಂತ. ಯಾಕಂದರೆ ಕೊಕೊನಟ್ ಆಯಿಲ್ ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾವು ಕೊಕೊನಟ್ ಆಯಿಲೇ ಬಳಸೋದು. ಏನಾದರೂ ಡೀಪ್ ಫ್ರೈ ಮಾಡುವಂಥದ್ದು ಇತ್ತಂದ್ರೆ ಮಾತ್ರ ನಾವು ನಾರ್ಮಲ್ ಆಯಿಲ್ನ ಬಳಸ್ತೀವಿ. ನಾನಿಲ್ಲಿ ಎಲ್ಲನೂ ರವಾನಲ್ಲಿ ಡಿಪ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನ ಅಸೆಂಬ್ಲಿ ಮಾಡ್ಕೊಂಡಿದ್ದೀನಿ. ಹಾಗೆ ಅದನ್ನ ಸ್ವಲ್ಪ ಮುಚ್ಚಿಟ್ಬಿಟ್ಟು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಜಾಸ್ತಿ ಎಣ್ಣೆ ಹಾಕಲ್ಲ. ನಿಮ್ಗೆ ಇನ್ನೂ ಎಣ್ಣೆ ಜಾಸ್ತಿ ಬೇಕು ಅಥವಾ ತುಂಬ ಕ್ರಿಸ್ಪಿ ಆಗಿರಬೇಕು ಅಂದರೆ ನೀವು ಹಾಕ್ಕೊಳ್ಬೋದು. ನನ್ನ ಹಸ್ಬೆಂಡ್ ಬೈದಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಷ್ಟು ಯಾಕೆ ಎಣ್ಣೆ ಹಾಕ್ತೀಯಾ, ಇಷ್ಟು ಎಣ್ಣೆ ಹಾಕಬೇಡ, ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳಿಬಿಟ್ಟು. ನನಗೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದು ಅಂತ ತುಂಬ ಇಷ್ಟ. ಯಾಕಂದರೆ ನನಗೆ ಸ್ವಲ್ಪ ಅನ್ಹೆಲ್ದಿ ಫುಡ್ ತುಂಬ ಇಷ್ಟ, ಅವ್ರಿಗೆ ಸ್ವಲ್ಪ ಹೆಲ್ದಿ ಫುಡ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಟ್ಕೊಂಡು ಇದನ್ನ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇದು ನಮ್ಮದು ತಾಲಿ ಇತ್ತು ಫ್ರೈಡೇದು ಮಧ್ಯಾಹ್ನದ್ದು. ಹಾಗೆ ನಾನಿಲ್ಲಿ ಸಾಯಂಕಾಲ ಎಲ್ಲ ತುಂಬ ಫ್ರೂಟ್ಸ್ ಇತ್ತು ಮನೆಯಲ್ಲಿ, ಲಕ್ಷ್ಮೀ ಪೂಜೆದೆಲ್ಲ. ಹಾಗೆ ನಮ್ಮ ಮಾವನವ್ರು ಕೂಡ ಪೂಜೆಗೆಲ್ಲ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಭಟ್ರಿಗೆ ಅಂತ ದಾನದ ಮುಖಾಂತರ ಹಣ್ಣುಗಳೆಲ್ಲ ಸಿಗ್ತವೆ, ಹಾಗಂತ ಹೇಳ್ಬಿಟ್ಟು ತುಂಬಾ ಹಣ್ಣುಗಳಿತ್ತು. ಅದಕ್ಕೋಸ್ಕರ ನಾನು ಸೀತಾಫಲ ಇದ್ದಿತ್ತಲ್ಲ ಅಂತ ಹೇಳ್ಬಿಟ್ಟು, ಅದು ಆ ಟೈಮಲ್ಲಿ ಕಾಯಿ ಇದ್ದಿತ್ತು, ಈಗ ಹಣ್ಣಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಯಾಕೆ ಇದ್ರದ್ದು ಐಸ್ ಕ್ರೀಮ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ಕೊತಾ ಇದ್ದೀನಿ. ಇದ್ರದ್ದು ಸೀಡ್ಸ್ ತೆಗೆಯೋದು ಅಂದರೆ ತುಂಬಾ ಕಷ್ಟ. ನಾನು ನಿಮ್ಗೊಂದು ಈಸಿ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಬೌಲನ್ನು ಕೆಳಗಡೆ ಇಟ್ಕೊಳ್ಳಿ, ಅದರಲ್ಲಿ ಮೇಲುಗಡೆ ಸ್ಟ್ರೈನನ್ನು ಇಟ್ಕೊಳ್ಳಿ. ಯಾಕಂದ್ರೆ ನೀವು ಹೇಗೆ ಮ್ಯಾಶ್ ಮಾಡ್ತೀರಾ ಹಾಗೆ ಅದ್ರ ಪಲ್ಪೆಲ್ಲ ಕೆಳಗಡೆ ಸ್ಟ್ರೈನ್ ಆಗ್ತದೆ. ಒಂದು ಸ್ಪ್ಯಾಚುಲ ಇಟ್ಕೊಂಡು ಚೆನ್ನಾಗಿ ಅದನ್ನ ಮ್ಯಾಶ್ ಮಾಡ್ತಾ ಹೋಗಿ. ಹಾಗೆ ಸ್ವಲ್ಪ ಅದನ್ನ ಅಲ್ಲಾಡಿಸ್ತಾನು ಕೂಡ ಇರಿ, ಚೆನ್ನಾಗಿ ಬಿಟ್ಟು ಅದನ್ನ ಸ್ಟರ್ ಮಾಡ್ಕೊಳ್ಳಿ. ಹಾಗೆ ಅದ್ರದ್ದು ಎಲ್ಲ ಒಂದೊಂದು ಸೀಡ್ಸು ನೀವು ನೋಡ್ತಾ ಇರ್ಬೋದು, ಸೀಡ್ಸ್ ಎಲ್ಲ ಮೇಲ್ಗಡೆ ಬರ್ತಾ ಇದೆ ಅಂತ. ಹೀಗೆ ಸೀಡ್ಸ್ ಮೇಲ್ಗಡೆ ಬರ್ತದೆ, ಅದನ್ನ ಒಂದು ಸ್ಪೂನ್ನ ಸಹಾಯ ಮೂಲಕ ಅದನ್ನ ಚೆನ್ನಾಗಿ ಅದನ್ನ ತೆಗೆದುಬಿಟ್ಬಿಡಿ. ಆಮೇಲೆ ನಾನು ಇದನ್ನೆಲ್ಲ ಪಲ್ಪ್ನ ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ತುಂಬಾ ಈಸಿ ಒಂದು ಮೆಥಡ್ ಇದು, ನೀವು ಟ್ರೈ ಮಾಡಿ. ಹಾಗೆ ಒಂದು ಬ್ಲೆಂಡರ್ನ ಇಲ್ಲಿ ತೊಗೊಂಡಿದ್ದೀನಿ. ಆ ಬ್ಲೆಂಡರಿಗೆ ನಾನು 3 ಅವರ್ಸ್ ಮುಂಚೆನೇ ಕಾಯ್ದಿರೋ ಹಾಲಿಗೆ ಬಾದಾಮ್ ಮತ್ತು ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ. ಆ ಬಾದಾಮಿನ 2 ಗಂಟೆ ನಂತರ ಅದನ್ನ ಸ್ಕಿನ್ ತೆಗೆದ್ಬಿಟ್ಟು ಮತ್ತೆ ಕೂಡ ನೆನೆಸಿಟ್ಕೊಂಡಿದ್ದೆ, ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಸೀತಾಫಲನ ಸೀಡ್ಸ್ ತೆಗೆದಿಟ್ಕೊಂಡಿದ್ವಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಸೀತಾಫಲದ ಪಲ್ಪ್ ಕೂಡ ನಾನು ಮತ್ತೆ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಯಾಕಂದರೆ ಐಸ್ ಕ್ರೀಮ್ಗೆ ಸ್ವಲ್ಪ ಪಲ್ಪ್ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿಬಿಟ್ಟು. ಹಾಗೆ ನಾನಿಲ್ಲಿ ಶುಗರ್ನ ಹಾಕಿಲ್ಲ. ಆ್ಯಕ್ಚುಲಿ ನಿಮಗೆ ಶುಗರ್ ಬೇಕಂದರೆ ನೀವು ಶುಗರ್ ಹಾಕ್ಕೊಳ್ಬೋದು, ಹನಿ ಬೇಕಂದರೆ ಹನಿ ಹಾಕ್ಕೊಳ್ಬೋದು. ನಾನಿಲ್ಲಿ ಫ್ರೆಶ್ ಕ್ರೀಮ್ನ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಕ್ರೀಮನ್ನು ನಾನು ಫುಲ್ ನೈಟ್ ತನಕನೂ ಡೀಪರಲ್ಲಿ ಇಟ್ಟಿದ್ದೆ. ನಾನು ಇದನ್ನ ಐಸ್ ಆಗಿರಲಿಲ್ಲ, ನೋಡ್ಬೋದು ನೀವೇ. ಅದನ್ನು ಇಲ್ಲಿ ಹಾಕ್ಕೊಂಡು ಬ್ಲೆಂಡ್ ಮಾಡಿಬಿಟ್ಟು ಒಂದು ಗ್ಲಾಸ್ ಕಂಟೈನರ್ ಅಥವಾ ಸ್ಟೀಲ್ ಕಂಟೈನರಲ್ಲಿ ಅದನ್ನ ನೀವು ಪೋರ್ ಮಾಡಿ. ಅದಕ್ಕೆ ನೀವು ತೆಗೆದಿಟ್ಟಿದ್ರಲ್ವ ಪಲ್ಪನ್ನ, ಅದನ್ನು ನೀವು ಹಾಕಬೇಕು. ಅದು ಹಾಕಿರೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಚೆನ್ನಾಗಿ ನಾವು ಐಸ್ ಕ್ರೀಮ್ ತಿನ್ನುವಾಗ ಅದು ಪಲ್ಪ್ ಇದು ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿಬಿಟ್ಟು.
ನೋಡಿ ಇಲ್ಲಿ ನಾನು ಪಲ್ಪ್ನೆಲ್ಲ ಅದಕ್ಕೆ ಅಸೆಂಬ್ಲಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಒಂದು ಡೆಕೋರೇಷನ್ ಗೈಸ್, ಅಂದರೆ ನಾವು ಕೂಡ ಒಂದು ಪಾರ್ಲರ್ ಟಚಪ್ ಕೊಡುವ ಅಂತ ಹೇಳಿಬಿಟ್ಟು, ಹಾಗಾಗಿ ನಾನು ಅದನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಇದರಿಂದ ನೀವು ಒಂದು ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಆಹಾ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನ್ಯಾಚುರಲ್ ಪಾರ್ಲರ್ದ ಐಸ್ ಕ್ರೀಮ್ ಥರನೇ ಬಂದಿತ್ತು. ಹಾಗೆ ವಫಲ್ ಮಾಡೋಣ ಅಂತ ಅಂದ್ಕೊಂಡೆ, ಟೈಮ್ ಇದೆ ಅಂತ ಹೇಳಿಬಿಟ್ಟು. ಇಲ್ಲಿ ನಾನು 1 ಕಪ್ ಮೈದಾ, ಅರ್ಧ ಕಪ್ ಸಕ್ಕರೆ ಮತ್ತು 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1 ಟೇಬಲ್ ಸ್ಪೂನ್ ಆಯಿಲ್ ಮತ್ತು ಅರ್ಧ ಕಪ್ ಮಿಲ್ಕ್ ತೊಗೊಂಡಿದ್ದೀನಿ. ನಾವು ಯಾವ ಕಪ್ಪಲ್ಲಿ ಮೈದಾ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಸಕ್ಕರೆ ಮತ್ತು ಹಾಲನ್ನ ತೊಗೊಳ್ಬೇಕು. ತವ ಹೆಚ್ಚು ಗರಮ್ ಆಗಿರಬಾರ್ದು, ಹೆಚ್ಚು ಬಿಸಿ ಮಾಡ್ಕೋಬೇಡಿ. ನೋಡಿ ಈ ಥರ ಬಿಸಿ ಮಾಡ್ಕೊಳ್ಳಿ. ಕೋಕೋ ಪೌಡ್ರನ್ನ ಆ್ಯಡ್ ಮಾಡೋದು ಮರ್ತು ಬಿಟ್ಬಿಟ್ಟಿದ್ದೆ. ನಾನಿಲ್ಲಿ ಹೀರೆಕಾಯಿ ಇದ್ದಿತ್ತು ನಮ್ಮ ಮನೆಯಲ್ಲಿ, ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸ್ಕೊಂಡು ನಾನು ಕೋನ್ ಮಾಡ್ತಾಯಿದ್ದೀನಿ. ಪರ್ಫೆಕ್ಟ್ ಕೋನ್ ಬಂದಿತ್ತು, ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ತುಂಬಾ ಕಷ್ಟ ಆಗಿತ್ತು. ನಾನು ಆ್ಯಕ್ಚುಲಿ ವೈಟಲ್ಲೇ ಮಾಡ್ಕೊಂಡಿದ್ದೆ ಫಸ್ಟು, ಯಾಕಂದರೆ ಅದು ಚೆನ್ನಾಗಿ ಬರಲಿಲ್ಲ. ಕೋನೇನು ಕ್ರಿಸ್ಪಿ ಬಂದಿತ್ತು, ಬಟ್ ಅದು ಔಟರ್ ಲುಕ್ ಚೆನ್ನಾಗಿ ಬರಲಿಲ್ಲ. ಅದಕ್ಕೋಸ್ಕರ ನಾನು ಅದಕ್ಕೆ ಕೋಕೋ ಪೌಡ್ರ್ ಹಾಕಿಬಿಟ್ಟು ಮಾಡಿಕೊಂಡೆ. ನೋಡಿ ಇದು 8 ಅವರ್ಸ್ ಆಗಿದೆ, ಅಂದರೆ ಫುಲ್ ಓವರ್ ನೈಟ್ ತನಕ ಇದು ಸೆಟ್ ಆಗ್ಲಿಕ್ಕೆ ಬಿಟ್ಟಿದ್ದೆ ನಾನು. ತುಂಬ ಚೆನ್ನಾಗಿ ಬಂದಿತ್ತು. ಕೋನ್ ಕೂಡ ಸೂಪರಾಗಿ ಬಂದಿತ್ತು. ಸ್ವಲ್ಪ ನಂದು ತುಂಬಾ ಹಾಳಾಗಿತ್ತು ಮಾಡುವಾಗ, ಫಸ್ಟ್ ಟೈಮ್ ನಾ ಮಾಡಿದ್ದು. ಹಾಗೆ ಫಸ್ಟ್ ಟೈಮಲ್ಲಿ ಯಾರಿಗೂ ಕೂಡ ಬರಲ್ಲ, ಸ್ವಲ್ಪ ಹಾಳಾಗ್ತದೆ. ಅದಕ್ಕೆ ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ವೈಟ್ ಕಲರಲ್ಲಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಕೋಕೋ ಪೌಡ್ರ್ ಹಾಕಿಬಿಟ್ಟಿದ್ದು. ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು. ಸತ್ಯ ಹೇಳ್ತೀನಿ, ನೀವು ಕೂಡ ಈ ರೆಸಿಪಿನ ಒಂದ್ಸಲ ಮನೇಲಿ ಟ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿನೆಸ್ ಇದೆಯಲ್ಲ ಕೋನ್ದು, ತುಂಬಾ ಚೆನ್ನಾಗಿ ಬಂದಿತ್ತು. ಹಾರ್ಡಲ್ಲ, ಕ್ರಿಸ್ಪಿಯಾಗಿತ್ತು. ಹೇಗೆ ಕೋನ್ ಕ್ರಿಸ್ಪಿ ಇರ್ತದಲ್ಲ ಹಾಗೆ ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಪ್ಲೀಸ್ ಒಂದು ಲೈಕನ್ನ ಕೊಡಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನಾನು ತುಂಬ ಚೆನ್ನಾಗಿರುವಂಥದ್ದು ಕಾಂಟೆಂಟ್ನ ತೊಗೊಂಡು ಬರ್ತಾ ಇರ್ತೀನಿ.